ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ನಿರ್ಣಾಯಕ ಪಂದ್ಯದ 10 ಪ್ರಮುಖ ಅಂಶಗಳು ಇಲ್ಲಿವೆ. 1. ಡೆಲ್ಲಿ ತಂಡವು ಟೂರ್ನಿಯನ್ನು ಸತತ ಗೆಲುವುಗಳೊಂದಿಗೆ ಅಜೇಯವಾಗಿ ಆರಂಭಿಸಿತು. ಮೊದಲ 6 ಪಂದ್ಯಗಳಲ್ಲಿ 5ರಲ್ಲಿ ಜಯಭೇರಿ ಬಾರಿಸಿತು. ಆದರೆ ಕೊನೆಯ 4 ಪಂದ್ಯಗಳಲ್ಲಿ 3ರಲ್ಲಿ ಸೋತು ಅಂಕಪಟ್ಟಿಯಲ್ಲಿ ಅಗ್ರ 4ರಿಂದ ಹೊರಬಿದ್ದಿದೆ. 2. ಅತ್ತ ಸನ್ರೈಸರ್ಸ್ ತಂಡವು ಐಸಿಯುನಲ್ಲಿ ಇರುವಂಥ ಸನ್ನಿವೇಶದಲ್ಲಿದೆ. ಈವರೆಗೆ ಆಡಿದ 10 ಪಂದ್ಯಗಳಲ್ಲಿ ಕೇವಲ 3ರಲ್ಲಿ ಗೆದ್ದು ಟೂರ್ನಿಯಿಂದ ಎಲಿಮಿನೇಟ್ ಆಗುವ ಭೀತಿಯಲ್ಲಿದೆ. ಇದೀಗ ಡೆಲ್ಲಿ ವಿರುದ್ಧ ಸೋತರೆ ಅಧಿಕೃತವಾಗಿ ಹೊರಬೀಳಲಿದೆ. 3. ಉಭಯ ತಂಡಗಳು ಐಪಿಎಲ್ನಲ್ಲಿ ಈವರೆಗೆ 25 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ. ಅದರಲ್ಲಿ ಸನ್ರೈಸರ್ಸ್ ತಂಡ 13ರಲ್ಲಿ ಗೆದ್ದರೆ ಡೆಲ್ಲಿ ತಂಡ 12 ಪಂದ್ಯಗಳಲ್ಲಿ ಗೆದ್ದು ಬೀಗಿದೆ. 4. ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡಿದ ಹೆಚ್ಚಿನ ಪಂದ್ಯಗಳಲ್ಲಿ ಕೇವಲ ರಾಹುಲ್ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ತವರಿನ ಹೊರಗೆ ಆಡಿದ 5 ಪಂದ್ಯಗಳಲ್ಲಿ 90ರ ಸರಾಸರಿಯಲ್ಲಿ 270 ರನ್ ಗಳಿಸಿದ್ದಾರೆ. 164ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ 3 ಅರ್ಧಶತಕ ಬಾರಿಸಿದ್ದಾರೆ. 5. ತಮ್ಮದೇ ತವರು ಮೈದಾನ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಕನ್ನಡಿಗನ ಬ್ಯಾಟ್ ಅಷ್ಟೊಂದು ಸದ್ದು ಮಾಡಿಲ್ಲ. 4 ಇನ್ನಿಂಗ್ಸ್ಗಳಲ್ಲಿ 25.3ರ ಸರಾಸರಿಯಲ್ಲಿ ಕೇವಲ 101 ರನ್ಗಳನ್ನು ಗಳಿಸಿದ್ದಾರೆ. ಇಲ್ಲಿ ಅರ್ಧಶತಕವಿಲ್ಲ. ಕೆಕೆಆರ್ ವಿರುದ್ಧದ ಕೊನೆಯ ಪಂದ್ಯದಲ್ಲಿ 7 ರನ್ ಗಳಿಸಿ ಔಟಾಗುವ ಮೂಲಕ ಪ್ರಸಕ್ತ ಋತುವಿನಲ್ಲಿ ಇದೇ ಮೊದಲ ಬಾರಿಗೆ ಸಿಂಗಲ್ ಡಿಜಿಟ್ ಸ್ಕೋರ್ ಗಳಿಸಿದರು. 6. ಸನ್ರೈಸರ್ಸ್ ವಿರುದ್ಧ ರಾಹುಲ್ 43 ರನ್ ಗಳಿಸಿದರೆ ಟಿ20ಯಲ್ಲಿ ವೇಗವಾಗಿ ಇನ್ನಿಂಗ್ಸ್ ವಿಷಯದಲ್ಲಿ 8,000 ರನ್ ಗಳಿಸಿದ ಬ್ಯಾಟರ್ ಆಗಲಿದ್ದಾರೆ. 7 ಪಂದ್ಯದಲ್ಲಿ ಆಸೀಸ್ ಪ್ರಭಾವಿ ಆಟಗಾರರ ಆಟ ಕುತೂಹಲಕಾರಿಯಾಗಿ ಇರಲಿದೆ. ಡೆಲ್ಲಿ ತಂಡದ ಮಿಚೆಲ್ ಸ್ಟಾರ್ಕ್ ಈ ಹಿಂದೆ ಟ್ರಾವಿಸ್ ಹೆಡ್ ಮೇಲೆ ಒತ್ತಡ ಹೇರಿದ್ದಾರೆ. ಕಳೆದ ಋತುವಿನಲ್ಲಿ ಕೆಕೆಆರ್ ಪರ ಆಡಿದ್ದ ಸ್ಟಾರ್ಕ್ ಪ್ಲೇ ಆಫ್ ಪಂದ್ಯದಲ್ಲಿ ಮೊದಲ ಎಸೆತದಲ್ಲೇ ಹೆಡ್ ಅವರನ್ನು ಔಟ್ ಮಾಡಿದ್ದರು. ಈ ಋತುವಿನಲ್ಲಿ ಉಭಯ ತಂಡಗಳು ಮೊದಲ ಬಾರಿಗೆ ಮುಖಾಮುಖಿಯಾದಾಗಲೂ ಹೆಡ್ರನ್ನು ಸ್ಟಾರ್ಕ್ ಪೆವಿಲಿಯನ್ಗೆ ಕಳುಹಿಸುವಲ್ಲಿ ಯಶಸ್ವಿಯಾಗಿದ್ದರು. 8. ಹೆಡ್ ಮತ್ತು ಸ್ಟಾರ್ಕ್ ಈವರೆಗೆ ಎಲ್ಲಾ ಮಾದರಿಗಳಲ್ಲಿ 11 ಬಾರಿ ಪರಸ್ಪರ ಮುಖಾಮುಖಿಯಾಗಿದ್ದು ಅದರಲ್ಲಿ 6 ಬಾರಿ ಔಟ್ ಮಾಡಿದ್ದಾರೆ. ವಿಶೇಷವೆಂದರೆ 4 ಬಾರಿ ಹೆಡ್ ಖಾತೆ ತೆರೆಯದೆ ವಿಕೆಟ್ ಒಪ್ಪಿಸಿದ್ದಾರೆ. 3 ಬಾರಿ ಮೊದಲ ಎಸೆತದಲ್ಲೇ ಗೋಲ್ಡನ್ ಡಕ್ ಆಗಿ ಬಲಿಯಾಗಿದ್ದಾರೆ. ಐಪಿಎಲ್ನಲ್ಲಿ 2 ಬಾರಿ ಬ್ಯಾಟಿಂಗ್ ಮಾಡಿದ್ದು 2 ಸಲವೂ ಔಟಾಗಿದ್ದಾರೆ. 9. ಮೊಹಮ್ಮದ್ ಶಮಿ ಮತ್ತು ಪ್ಯಾಟ್ ಕಮಿನ್ಸ್ ಬೌಲಿಂಗ್ನಲ್ಲಿ ಫಾಫ್ ಡು ಪ್ಲೆಸಿಸ್ ಅತ್ಯುತ್ತಮ ಟಿ20 ದಾಖಲೆ ಹೊಂದಿದ್ದಾರೆ. ಕಮಿನ್ಸ್ ವಿರುದ್ಧ ಆಡಿದ 12 ಇನ್ನಿಂಗ್ಸ್ಗಳಲ್ಲಿ 148 ರನ್ ಗಳಿಸಿದ್ದಾರೆ. 3 ಬಾರಿ ಮಾತ್ರ ಔಟಾಗಿದ್ದಾರೆ. 49.3ರ ಸರಾಸರಿ ಹಾಗೂ 192ರ ಸ್ಟ್ರೈಕ್ ರೇಟ್ನಲ್ಲಿ ರನ್ ಗಳಿಸಿದ್ದಾರೆ. ಮೊಹಮ್ಮದ್ ಶಮಿ ವಿರುದ್ಧ ಆಡಿದ 11 ಇನ್ನಿಂಗ್ಸ್ಗಳಲ್ಲಿ 118 ರನ್ ಗಳಿಸಿ ಕೇವಲ 2 ಬಾರಿ ಮಾತ್ರ ಔಟಾಗಿದ್ದಾರೆ. 10. ಪಂದ್ಯದ ದಿನ ಸಂಜೆ ಹೈದರಾಬಾದ್ನಲ್ಲಿ ತಾಪಮಾನವು 26 ಡಿಗ್ರಿ ಸೆಲ್ಸಿಯಸ್ ಇರುವ ನಿರೀಕ್ಷೆ ಇದೆ. ಪಂದ್ಯದಲ್ಲಿ ಮಳೆಯಾಗುವ ಸಾಧ್ಯತೆ ಇಲ್ಲ. ಹೀಗಾಗಿ ಸಂಪೂರ್ಣ ಪಂದ್ಯ ನಡೆಯುವ ನಿರೀಕ್ಷೆ ಇದೆ.